ಹಾಯ್ ಹಲೋ ನಮಸ್ಕಾರ. ಕೀರ್ತಿ ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಓರಿಯೋ ಚಾಕೋ ಬಾಲ್ಸ್. ಇದನ್ನು ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಕಡಿಮೆ ಇದೆ ಮತ್ತು ಟೈಮ್ ಕೂಡ ತುಂಬ ಕಡಿಮೆಯಲ್ಲೇ ಮಾಡ್ಬೋದು. ಓರಿಯೋ 2 ಪ್ಯಾಕೆಟ್ ತೊಗೊಂಡಿದ್ದೀನಿ ವಿತ್ ಕ್ರೀಮ್ ಸಮೇತ. ನಾವು ಅದನ್ನು ಏನು ಮಾಡ್ತೀವಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಫೈನ್ ಪೌಡರ್ ಮಾಡಿದ್ದೀವಿ, ನೋಡ್ತಾ ಇದ್ದೀರಾ. ಆಮೇಲೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ನಾವು ರೆಡಿ ಮಾಡ್ಕೊಳ್ಳೋಣ. ತುಂಬ ಮಿಲ್ಕ್ ಹಾಕಬೇಡಿ, ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಾವು ಉಂಡೆಯನ್ನು ಮಾಡಬೇಕು, ಆ ಹದಕ್ಕೆ ನಾವು ಹಾಲನ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಟೆಲ್ಲ ಚಾಕ್ಲೇಟ್ ಸಿರಪ್. ಇದನ್ನು ನಾನು ಸ್ವಲ್ಪ ಮೆಲ್ಟ್ ಮಾಡಿ ಹಾಲು ಹಾಕಿ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟಿಂಗ್ ಬರೋ ಥರ ಮಾಡಿಟ್ಕೋತಾ ಇದ್ದೀನಿ. ಯಾಕೆಂತಂದರೆ ನಾವೇನೀಗ ಬಾಲ್ಸ್ ಮಾಡಿಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಡಿಪ್ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ಉಂಡೆ ಮಾಡಿಟ್ಕೊಂಡಿದ್ದೀವಲ್ಲ, ಇದನ್ನ ಫ್ರೀಝರ್ಗೆ 15 ಮಿನಿಟ್ಸ್ ಇಟ್ಟು ಈಚೆಗೆ ತಗೊಂಡಿರೋಂಥದ್ದು. ಇದು 15 ಮಿನಿಟ್ಸ್ ಆರ್ 10 ಮಿನಿಟ್ಸು ಇಟ್ಕೊಂಡು ಹೊರಗಡೆ ತಗೊಳ್ಳಿ, ಫ್ರೀಝರ್ಗೆ ಇಟ್ಕೊಳ್ಳಿ. ಅದರಿಂದ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾನು ನಟೆಲ್ಲ ಚಾಕ್ಲೇಟ್ ಸಿರಪ್ ಒಳಗಡೆ ಈ ಒಂದು ಓರಿಯೋ ಬಾಲ್ಸ್ನ ಡಿಪ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಿ ಅಲ್ವಾ, ಎಷ್ಟು ಚೆನ್ನಾಗಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನಾವು ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ನಾನು ತೊಗೊಂಡಿರುವಂಥ ಬಿಸ್ಕೆಟ್ಸಲ್ಲಿ ಒಂದು 10 ಉಂಡೆಗಳಾಗಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಡೆಸಿಕೇಟೆಡ್ ಕೋಕೋನಟ್ಟಿಂದ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಇದನ್ನು ನಾವು ಮತ್ತೆ ಏನು ಮಾಡಬೇಕಾಗುತ್ತೆ ಅಂದರೆ ಫ್ರೀಝರ್ಗೆ ಒಂದು 10 ಮಿನಿಟ್ಸ್ ಇಟ್ಟು ಹೊರಗಡೆ ತಗೊಳ್ಬೇಕಾಗುತ್ತೆ. ಆಗ ಓರಿಯೋ ಚಾಕೋಬಾಲ್ಸ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.